ಎಲ್ರಿಗೂ ನಮಸ್ಕಾರ. ನಾನು ಏಮ್ಸ್ ಹಾಸ್ಪಿಟಲ್ ಜಾಯ್ನ್ ಆಗಿ 2 ಇಯರ್ ಕಂಪ್ಲೀಟ್ ಆಯಿತು. ನಾನು ನಾರ್ಸೆಟ್ 6 ಅಲ್ಲಿ ಜಾಯ್ನ್ ಆಗಿದ್ದು. ನಂದದು 4th ಅಟೆಂಪ್ಟು. ನಾನು ನಾರ್ಸೆಟ್ 1 ಅಲ್ಲಿ ಎಕ್ಸಾಮ್ ಬರ್ದಿದೆ, ಬಟ್ ನಾನು ಕ್ವಾಲಿಫೈ ಆಗಿರಲಿಲ್ಲ. ನೆಕ್ಸ್ಟ್ ನಾರ್ಸೆಟ್ 4, ನಾರ್ಸೆಟ್ 5, ನಾರ್ಸೆಟ್ 6 ಅಟೆಂಪ್ಟ್ ಮಾಡಿದೆ. ಅದರಲ್ಲಿ ನಾನು ನಾರ್ಸೆಟ್ 4 ಮತ್ತು 5 ಅಲ್ಲಿ ಎರಡರಲ್ಲೂ ಕೂಡ ನಾನು ಪ್ರಿಲಿಮ್ಸ್ ಅಲ್ಲಿ ಕೂಡ ಪಾಸ್ ಆಗಿರಲಿಲ್ಲ. ನನ್ನ ನಾರ್ಸೆಟ್ 6 ನಂದು ಫಸ್ಟ್ ಪ್ರಿಲಿಮ್ಸ್ ಮತ್ತು ಫಸ್ಟ್ ಮೇನ್ಸ್ ಎರಡರಲ್ಲೂ ನಾನು ಪಾಸ್ ಆಗಿದ್ದು. ಇದನ್ನ ನಾನು ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ನಮಗೆ ಸಕ್ಸಸ್ ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಿಗ್ಬೇಕಂತ ಏನಿಲ್ಲ. ನಮ್ಮ ಪ್ರಯತ್ನ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇತ್ತು ಅಂತಂದ್ರೆ ಒಂದಲ್ಲ ಒಂದಿನ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನನ್ನ ಈ ಸ್ಟೋರಿಯನ್ನು ನಿಮ್ಮೆಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಹೆಸರು ರಾಕೇಶ್ ಕುಮಾರ್. ನಮ್ದು ಪ್ರಿಯಾಪಟ್ನ, ಮೈಸೂರು ಡಿಸ್ಟಿಕ್. ನನ್ನ ಸ್ಟಡೀಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಂದು 10th ಮುಗಿದಿದ್ದು 2010 ಅಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಾಡಿದ್ದು ನಾನು. ಆ ಶಾಲೆಯಲ್ಲಿ ನಮ್ದೇ ಫಸ್ಟ್ ಬ್ಯಾಚು. ಹಾಗೆ ಪರ್ಸೆಂಟೇಜ್ ಅಲ್ಲಿ ನೋಡೋದಾಯ್ತು ಅಂತಂದ್ರೆ ನಾವೇ ಲಾಸ್ಟ್ ಅಲ್ಲಿ ಇದ್ದೀವಿ. ನಮ್ಮ ಬ್ಯಾಚ್ ಅಲ್ಲಿ 48 ಮೆಂಬರ್ಸ್ ಇದ್ದು, ಅದ್ರಲ್ಲಿ ನಾವು ಪಾಸ್ ಆಗಿದ್ದು 32 ಮೆಂಬರ್ಸ್ ಅಷ್ಟೇನೆ. 16 ಮೆಂಬರ್ ಫೇಲ್ ಆಗಿದ್ರು. ಅದರಲ್ಲಿ ನಂದು 46% ಅಷ್ಟೇ ಬಂದಿದ್ದು. ನಾನು 10th ಅಲ್ಲಿ ಇಂಗ್ಲಿಷ್ ಅಲ್ಲಿ ತುಂಬಾ ವೀಕ್ ಇದ್ದೆ, ಆದ್ರೂ ಕೂಡ ನನಗೆ 30 ಮಾರ್ಕ್ಸ್ ಅಲ್ಲಿ ನನ್ನ ಪಾಸ್ ಮಾಡಿದ್ದಾರೆ. ನೆಕ್ಸ್ಟ್ 10th ಅಲ್ಲಿ ಪರ್ಸೆಂಟೇಜ್ ಕಡಿಮೆ ಇರೋದ್ರಿಂದ ನೆಕ್ಸ್ಟ್ ನಾನು PUC ಅಲ್ಲಿ ತಗೊಂಡಿದ್ದು ಆರ್ಟ್ಸ್. ಅದರಲ್ಲಿ ನಾನು 2012 ಅಲ್ಲಿ ಪಾಸ್ ಔಟ್ ಆದೆ. 58% ಬಂದಿತ್ತು ನನಗೆ. ನೆಕ್ಸ್ಟ್ 10th ಮತ್ತೆ PUC ಎರಡರಲ್ಲೂ ನಂದು ಪರ್ಸೆಂಟೇಜ್ ಕಡಿಮೆ ಇರೋದ್ರಿಂದ ಡಿಗ್ರಿ ಇದರ ಏನಾದ್ರು ಮಾಡಿದ್ರೆ ಅಷ್ಟು ಯೂಸ್ ಇರೋದಿಲ್ಲ, ಜಾಬ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಕ್ಕ ಕೂಡ ನರ್ಸಿಂಗ್ ಮಾಡೋದ್ರಿಂದ ನಾನು ನರ್ಸಿಂಗ್ ಅಪ್ಲಿಕೇಶನ್ ಹಾಕ್ತೆ. ಅಪ್ಲಿಕೇಶನ್ ಹಾಕಿದಾಗ ನನಗೆ ಪರ್ಸೆಂಟೇಜ್ ಕಡಿಮೆ ಇರೋದ್ರಿಂದ ಒಂದು ಪ್ರೈವೇಟ್ ಕಾಲೇಜ್ ಸಿಕ್ತು ನನಗೆ ಮೈಸೂರಲ್ಲಿ. ಕಾವೇರಿ ಕಾಲೇಜ್ ಆಫ್ ನರ್ಸಿಂಗ್ ನನಗೆ ಸಿಕ್ತು. ನೆಕ್ಸ್ಟ್ ಅಲ್ಲೋದಾಗ ಹೇಳಿದ್ರು ಅವರು, ನಾವು JNM ಆಲ್ರೆಡಿ ಸ್ಟಾಪ್ ಮಾಡ್ಬಿಟ್ಟಿದೀವಪ್ಪ, JNM ಇಲ್ಲಿಲ್ಲ, BSc ಅಷ್ಟೇ ನಮ್ಮಲ್ಲಿರೋದು ಅಂತ ಹೇಳಿದ್ರು. ನಾನು ಏನೋ ಗೌರ್ಮೆಂಟ್ ಸೀಟ್ ಏನೋ ಸಿಕ್ತು ಅನ್ಕೊಂಡು ಬಂದ್ರೆ ಇದು ಕೂಡ ಈ ತರ ವೇಸ್ಟ್ ಆಗೋಯ್ತು ಅನ್ಕೊಂಡು ವಾಪಸ್ ಮನೆಗೆ ಹೋದು. ಮತ್ತೆ ನಮ್ಗೆ ಯಾರು ಹೇಳಿದ್ರು, ಕೌನ್ಸಿಲಿಂಗ್ ಇನ್ನು ಸೆಕೆಂಡ್ ಟೈಮ್ ಕೂಡ ಕೌನ್ಸಿಲಿಂಗ್ ಕಂಡಕ್ಟ್ ಮಾಡ್ತಾರೆ, ಅದನ್ನ ಅಟೆಂಪ್ಟ್ ಮಾಡ್ಬೋದು ಅಂತ. ಹಾಗೆ ಸೆಕೆಂಡ್ ಟೈಮ್ ಕೌನ್ಸಿಲಿಂಗ್ ಹೋದಾಗ ಯಾರೋ ಅಲ್ಲಿ ವೆನ್ಲಾಕ್ಗೆ ಜಾಯ್ನ್ ಆಗ್ಬಿಟ್ಟು ಅವ್ರು ಬಿಟ್ಟು ಹೋಗಿದ್ರು. ಹಾಗೆ ನನಗೆ ಮಂಗಳೂರಲ್ಲಿ ಗೌರ್ಮೆಂಟ್ ವೆನ್ಲಾಕ್ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜ್ ನನಗೆ ಸಿಕ್ತು. ಅದು ಒಂದು ನಮಗೆ ಪರ್ಸೆಂಟೇಜ್ ಇಂದ ಸಿಕ್ಕಿದ್ದಲ್ಲ, ಏನೋ ಒಂದು ನನ್ನ ಲಕ್ ಇಂದ ಸಿಕ್ಕಿದ್ದು ಅಂತ ಹೇಳ್ಕೋಬಹುದು. ವೆನ್ಲಾಕ್ ಸ್ಕೂಲ್ ಆಫ್ ನರ್ಸಿಂಗ್ ಅಥವಾ ವೆನ್ಲಾಕ್ ಆಸ್ಪತ್ರೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದೊಂದು 175 ಇಯರ್ ಓಲ್ಡ್ ಹಾಸ್ಪಿಟಲ್. ಇದು ಬ್ರಿಟಿಷ್ನವರೇ ಬಿಲ್ಡ್ ಮಾಡಿದಂತ ಹಾಸ್ಪಿಟಲ್, ಅದಕ್ಕೆ ಇದು ವೆನ್ಲಾಕ್ ಅಂತ ಹೇಳಿದೆ. ಈ ಸ್ಕೂಲ್ ಆಫ್ ನರ್ಸಿಂಗ್ ಅಲ್ಲಿ ನಮ್ದು ಪ್ರತಿ ಬ್ಯಾಚ್ ಅಲ್ಲಿ ಇದ್ದಿದ್ದು 35 ಮೆಂಬರ್ಸ್. ಒಂದು 33 ಹುಡುಗಿರು ತಗೊಳ್ತಾ ಇದ್ರು, 2 ಮೆಂಬರ್ ಹುಡುಗರನ್ನ ತಗೊಳ್ತಾ ಇದ್ರು. ಹಾಗೆ ನಮ್ಮ ಬ್ಯಾಚ್ ಅಲ್ಲಿ ನಾವು ಇಬ್ರು ಹುಡುಗರಿದ್ದು. ನಮ್ಗೆಲ್ಲ ಟೀಚ್ ಮಾಡ್ತಿರೋರೆಲ್ಲ ಅದೇ ಕಾಲೇಜಲ್ಲಿ, ಅಂದ್ರೆ ಅದೇ ಸ್ಕೂಲ್ ಆಫ್ ನರ್ಸಿಂಗ್ ಅಲ್ಲಿ ಓದಿ ನೆಕ್ಸ್ಟ್ ಅವರು ಪೋಸ್ಟ್ BSc ಮಾಡ್ಕೊಂಡು ನಮ್ಗೆ ಟೀಚ್ ಮಾಡ್ತಾ ಇದ್ರು. ನಾವು ಪ್ರಾಕ್ಟಿಕಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಪ್ರಾಕ್ಟಿಕಲ್ ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು ನಮ್ಗೆ ವೆನ್ಲಾಕ್ ಅಲ್ಲಿ. ಹಾಗೆ ನಮ್ಗೆ ಟೀಚಿಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ, ಟೀಚಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಅಂದ್ರೆ ಅವ್ರ ಟೀಚಿಂಗ್ ಏನಾಗ್ತಾ ಇತ್ತು ಅಂದ್ರೆ, ನಮ್ಗೆ ಆ ಟೀಚಿಂಗ್ ಅಲ್ಲಿ ನಾವು ನಾರ್ಸೆಟ್ ಬರಕ್ಕಾಗಲ್ಲ. ಅವ್ರು JNM ಗೆ ಎಷ್ಟು ಟೀಚ್ ಮಾಡ್ಬೋದು ಅಷ್ಟಂತೂ ನಮ್ಗೆ ಚೆನ್ನಾಗಿ ಟೀಚ್ ಮಾಡಿದ್ದಾರೆ. ಸಿಂಗು ತಕ್ಷಣ ನಾನೆಲ್ಲ ಕನ್ನಡ ಮೀಡಿಯಂ ಆರ್ಟ್ಸ್ ಅಲ್ಲಿ ಓದ್ಕೊಂಡ್ ಬಂದಿದ್ದು, ತುಂಬಾ ಕಷ್ಟ ಆಗ್ತಾ ಇತ್ತು. ಅನಾಟಮಿ ಸಬ್ಜೆಕ್ಟ್ ಅಲ್ಲಿ ಏನೋ ಸ್ವಲ್ಪ ಚೆನ್ನಾಗೇನೋ ಓದ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಗುರ್ತಿಸಿದ್ದು ಕೋನಿ ಮೇಡಮ್ ಅಂತ ಅಂದ್ಬಿಟ್ಟು. ಅವ್ರ ಅನಾಟಮಿಲಿ ರಾಕೇಶ್ ಚೆನ್ನಾಗಿ ಓದ್ತಾನೆ ಅಂತ ಹೇಳುವಾಗ ನನಗೆ ಏನೋ ಅದ್ರಲ್ಲಿ ಸ್ವಲ್ಪ ಓದಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂತು ನರ್ಸಿಂಗ್ ಅಲ್ಲಿ. ಹಾಗೆ ಅವ್ರು ಎಲ್ಲ ಟೀಚರ್ಗೂ ಹೇಳಿದ್ರು, ರಾಕೇಶ್ ನನ್ನ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಓದ್ತಾನೆ ಅಂತ ಹೇಳಿ. ಹಾಗೆ ಎಲ್ಲ ಮೇಡಮ್ ನನ್ನ ಹತ್ರ ಕೇಳ್ತಾ ಇದ್ರು, ಯಾಕೆ ನೀನು ಅನಾಟಮಿ ಮಾತ್ರ ಓದ್ತೀಯ ಅಂತೆ, ನನ್ನ ಸಬ್ಜೆಕ್ಟ್ ಯಾಕೆ ಓದೋದಿಲ್ಲ ಅಂತ. ಬಟ್ ಟೀಚರ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ, ನಮಗೆ ದೇವಕಿ ಮೇಡಮ್ ನನ್ನ ಫೇವ್ರೆಟ್ ಟೀಚರ್ ಅಂತ ಹೇಳ್ಬೋದು. ಅವ್ರು ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ರು. ಎಲ್ಲ ಟೈಮು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು, ಈ ತರ ಚೆನ್ನಾಗಿ ಓದ್ಬೇಕು, ಏನಾದ್ರು ಒಂದು ಜಾಬ್ ತಗೋಬೇಕು ಅಂತ ಹೇಳಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಸೀನಿಯರ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ, ಸೀನಿಯರ್ಸ್ ಎಲ್ಲ ನಮ್ಗೆ ಎಷ್ಟು ಜನ ಅಲ್ಲಿ ವೆನ್ಲಾಕಲ್ಲಿ ಓದಿ ಬಿಟ್ಟು ಹೋಗಿದ್ರು, ಅಷ್ಟು ಜನ ಕೂಡ ಯಾವಾಗ್ಲಾದ್ರೂ ಒಂದು ನಾವು ಪಾರ್ಟಿ ಏನಾದ್ರು ಮಾಡುವಾಗ ಬಂದು ಎಲ್ಲ ಸೇರ್ತಾ ಇದ್ರು. ಆಗ ಅವ್ರು ನಮ್ಗೆ ಈ ತರ ಹೇಳ್ಕೊಡ್ತಾ ಇದ್ರು, ಈ ತರ ಎಲ್ಲ ಎಕ್ಸಾಮ್ಸ್ ಇದೆ, ಅಟೆಂಡ್ ಮಾಡಿ ಅಂತ ಅಂದ್ಬಿಟ್ಟು. ನಮ್ದು JNM ನರ್ಸಿಂಗ್ ಮುಗಿದ್ದು 2017 ಅಲ್ಲಿ. ಅದೇ ನಾನು ಏಮ್ಸ್ ಹಾಸ್ಪಿಟಲ್ ಬಂದಿದ್ದು 2024 ಅಲ್ಲಿ. ಅಲ್ಲಿಗೆ ಅರೌಂಡ್ ಒಂದು 6 ಇಯರ್ ಗ್ಯಾಪ್ ಆಯ್ತು. ಈ 6 ಇಯರ್ ಅಲ್ಲಿ ನಾನು ಎಲ್ಲೆಲ್ಲ ವರ್ಕ್ ಮಾಡಿದೆ ಅಂತಂದ್ರೆ, ಫಸ್ಟ್ ಬಂದು ನನ್ನ ಜಾಬ್ ಬಂದು ವೆನ್ಲಾಕ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಅಲ್ಲೇನೆ ನಮ್ಮನ್ನ ಬಾಂಡ್ ಸ್ಟಾಫ್ ಅಂತ ಹೇಳಿ ತಗೊಂಡಿದ್ರು. ನಮ್ಗೆ ಮಂತ್ಲಿ 10,000 ಸ್ಯಾಲ್ರಿ ಕೊಡ್ತಾ ಇದ್ರು. ಈ ಬಾಂಡ್ ಪೀರಿಯಡ್ ಅಲ್ಲಿ ನಾನು ಅರೌಂಡ್ 2 ಇಯರ್ ನಾನು ಅಲ್ಲೇ 10,000ಗೆ ನಾನು ಕೆಲಸ ಮಾಡಿದೆ. ಹಾಗೆ ನಂದು ಫಸ್ಟ್ ಸ್ಯಾಲ್ರಿ ಬಂದು 10,000. ನೆಕ್ಸ್ಟ್ ಅದಾದ್ಮೇಲೆ ನಾನು BSc ಮಾಡ್ತಾ ಇರುವಾಗ ಒಂದು ಹೋಮ್ ಕೇರ್ ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ನಮ್ಮ ಊರಲ್ಲೇನೆ. ಬಟ್ ಅದು ಅಂತ ಸಕ್ಸಸ್ ಏನಾಗ್ಲಿಲ್ಲ. ನಾನು ಏನ್ ಇನ್ವೆಸ್ಟ್ ಮಾಡಿದೆ ಅಷ್ಟು ಕೂಡ ನನಗೆ ಅಮೌಂಟ್ ಸಿಗ್ಲಿಲ್ಲ. ನೆಕ್ಸ್ಟ್ ನಾನು ಮಂಗಳೂರು MRP ಒಂದು ಕಂಪ್ನಿ ಇದೆ, ಆ ಕಂಪ್ನಿಯಲ್ಲಿ ಕಾಂಟ್ರಾಕ್ಟ್ ಆಗಿ ಜಾಯ್ನ್ ಆದೆ.
ಅಲ್ಲಿ 18,000 ಇತ್ತು. ನಮಗೆ ಕಟ್ಟಾಗ ಒಂದು 16.5 ಈ ತರ ಕೊಡ್ತಾ ಇದ್ರು. ಅಲ್ಲೊಂದು 6 ಮಂತ್ ವರ್ಕ್ ಮಾಡಿದೆ. 2019-20 ಕೋವಿಡ್ ಸ್ಟಾರ್ಟ್ ಆಯಿತು. ಕೋವಿಡ್ ಸ್ಟಾರ್ಟ್ ಆದಾಗ ನಾನು MRPL ಕಂಪ್ನಿನ ಬಿಟ್ಟು ನಾನು ಬೆಂಗಳೂರು ಸಂಜೀವಿನಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಾಯ್ನ್ ಆದೆ. ಇಲ್ಲಿ ನಮಗೆ ಕೋವಿಡ್ ಟೈಮಲ್ಲಿ ಒಂದು 42,000 ಸಿಗ್ತಾ ಇತ್ತು. ಹಾಗೆ ಕೋವಿಡ್ ಮುಗಿದ ಮೇಲೆ ನನಗೆ 18,000 ಸಂಬಳ ಇತ್ತು. ಅದರಲ್ಲೂ ಕೂಡ ಒಂದು 16.5 ಸಂಬಳನ ಮಂತ್ಲಿ ನಮ್ಗೆ ಆಗ್ತಾ ಇದ್ರು. ಅಲ್ಲಿ ಕೂಡ ಒಂದು 1.5 ಇಯರ್, ಅರೌಂಡ್ 2 ಇಯರ್ ಅಲ್ಲಿ ಕೂಡ ಕೆಲಸ ಮಾಡಿದೆ. 2001 ಆಗಿ ನಾನು CHO ಜಾಬ್ ಜಾಯ್ನ್ ಆದೆ. CHO ಜಾಬ್ ಜಾಯ್ನ್ ಆದಾಗ ನಿಮ್ಮೆಲ್ರಿಗೂ ಗೊತ್ತು, CHO ಜಾಬ್ ಜಾಯ್ನ್ ಆದಾಗ ಏನಂತಂದ್ರೆ ನಮ್ಮ ಆಸ್ಪತ್ರೆಯಲ್ಲೆಲ್ಲ ಸ್ಟಾಫ್ ನರ್ಸು, ಬ್ರದರ್, ಸಿಸ್ಟರ್ ಈ ತರ ಎಲ್ಲ ಅಂತ ಇದ್ರು. ನಾವು CHO ಬಂದಾಗ ಏನಂತಂದ್ರೆ ಒಂದು ಕಮ್ಯುನಿಟಿ ಹೆಲ್ತ್ ಆಫೀಸರ್, ನಮ್ಮ ಸರ್ ಅಂತಾರೆ, ಮೇಡಮ್ ಅಂತಾರೆ ಅಂತೇಳಿ ನಮ್ಗೊಂದು ಖುಷಿ ಇತ್ತು. ಹಾಗೆ ನಾವು ಹಾಸ್ಪಿಟಲ್ ಸೈಡ್ ನೋಡುವಾಗ ಒಂದು 15ರಿಂದ 20-25 ಈ ತರ ಸ್ಯಾಲರಿ ಇತ್ತು. ನಾವು CHO ದಲ್ಲಿ ನೋಡ್ತು ಅಂತಂದ್ರೆ ನಮಗೆ CHO ದಲ್ಲಿ ನಮಗೆ ಒಂದು 30,000 ಸ್ಯಾಲರಿ ಸಿಗ್ತಾ ಇತ್ತು. 22,000 ಸ್ಯಾಲರಿ, 8,000 ಇನ್ಸೆಂಟಿವ್ ಈಗ ಸಿಗ್ತಾ ಇತ್ತು. ಹಾಗೆ ಒಂದು CHO ಜಾಬ್ ಮತ್ತೆ ಒಂದು 5 ಇಯರ್ ಕಂಪ್ಲೀಟ್ ಆದ್ರೆ ಒಂದು ಪರ್ಮನೆಂಟ್ ಆಗುತ್ತೆ ಜಾಬ್ ಅಂತ ಹೇಳಿ ಆ ಜಾಬ್ ಜಾಯ್ನ್ ಆಯ್ತು. ನನಗೆ ಸಿಕ್ಕಿದ PSC ಬಂದು ಕಿಡ್ನಿ ಹೆಬ್ಬಾಗ್ಲು ಅಂತ ಅಂದ್ಬಿಟ್ಟು, ನಂದು HWC ಬಂದು ಕಗ್ಗುಂಡಿ. ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟರ್ ಅಷ್ಟೇ ಇತ್ತು. ಹಾಗೆ ನಮ್ಮ PSC ಅಲ್ಲಿ ನಮ್ಮ ಡಾಕ್ಟರ್ ಆಗಿರ್ಬೋದು, PSCO ಆಶಾ ಆಗಿರ್ಬೋದು, ಅಥವಾ ಅಲ್ಲಿನ ಜನಗಳಾಗಿರ್ಬೋದು ತುಂಬಾ ಕೋಆಪರೇಟ್ ಇದ್ರು. CHO ಜಾಬ್ ನಾನು ಏನ್ ಅನ್ಕೋಬಿಟ್ಟೆ ಅಂತಂದ್ರೆ ಇದೇ ನಂದು ಫೈನಲ್ ಡೆಸ್ಟಿನೇಷನ್, ಇನ್ ಮುಂದೆ ನಾನು ಓದ್ಬೇಕು ಅನ್ನೋ ಅಗತ್ಯ ಇಲ್ಲ. ಯಾಕೆಂತಂದ್ರೆ ನಮ್ಮ ಸೀನಿಯರ್ಸ್ ಹೇಳ್ತಾ ಇದ್ರು 5 ಇಯರ್ ಕಂಪ್ಲೀಟ್ ಆಗ್ಬಿಟ್ರೆ ಇದೇ ಜಾಬ್ ನಮಗೆ ಪರ್ಮನೆಂಟ್ ಆಗ್ಬಿಡುತ್ತೆ, ಇದು ನಾವು ವರ್ಕ್ ಮಾಡ್ತಾ ಇರೋದು ಅಂಡರ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಆ ಥರ ಎಲ್ಲ ಹೇಳಿದ್ರು. ಅದರಿಂದ ಏನ್ ಮಾಡೋದು, ಬೇರೆ ತರ ಎಕ್ಸಾಮ್ ಅಟೆಂಡ್ ಮಾಡೋದೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಇದೇ ಫೈನಲ್ ಡೆಸ್ಟಿನೇಷನ್ ಅಂದ್ಬಿಟ್ಟು ವರ್ಕ್ ಮಾಡ್ಕೊಂಡು ಅಲ್ಲೇ ಇದ್ದೆ. ಮತ್ತೆ ನಮ್ಗೆ ಗೊತ್ತಾಯ್ತು ಕರೆಕ್ಟ್ ಸ್ಯಾಲ್ರಿ ಆಗ್ತಾ ಇರಲಿಲ್ಲ. 4-5 ಮಂತ್ ಸ್ಯಾಲ್ರಿ ವೇಟ್ ಮಾಡಬೇಕಿತ್ತು. ಸ್ಯಾಲ್ರಿ ಆಗಿದ್ರು ಇನ್ಸೆಂಟಿವ್ಗೆ ಮತ್ತೆ ಇನ್ನೊಂದ್ಸರಿ ವೇಟ್ ಮಾಡಬೇಕಿತ್ತು. ಈ ತರ ಎಲ್ಲ ಇತ್ತು ನಮಗೆ. ಒನ್ ಟೈಮು 5 ಇಯರ್ ಈ ತರ ಎಲ್ಲ ಕಂಪ್ಲೀಟ್ ಆಯ್ತು, ಆದ್ರೂ ಪರ್ಮನೆಂಟ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲಿ ಒಂದು 2 ಟೈಮ್ಸ್ ಸ್ಟ್ರೈಕ್ ಮಾಡಿದ್ರು. 1 ಟೈಮ್ ಸ್ಟ್ರೈಕ್ ಮಾಡಿದಾಗ ಒಂದು 3-4 ಜನ ಸ್ಯಾಲ್ರಿ ಕಟ್ ಮಾಡಿದ್ರು. ಇನ್ನೊಂದು ಟೈಮ್ ನಾವು ಜಾಸ್ತಿ ದಿನ ಸ್ಟ್ರೈಕ್ ಮಾಡಿದ್ದು ಫ್ರೀಡಮ್ ಪಾರ್ಕ್ ಅಲ್ಲಿ, ನಮ್ದು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಷ್ಟೇ ಜನ ಸೇರಿ. ಆಗ ನಮ್ದು 1 ಮಂತ್ದೇ ಸ್ಯಾಲ್ರಿ ಕಟ್ ಮಾಡ್ಬಿಟ್ಟು, ಅಂದ್ರೆ 30,000 ಸ್ಯಾಲ್ರಿ ನಮ್ಗೆ ಬರ್ಲಿಲ್ಲ. ಇನ್ನೊಂದು ಇನ್ಸಿಡೆನ್ಸ್ ಏನಾಯ್ತು ಅಂತಂದ್ರೆ, ನಮ್ಮ ಪ್ರಿಯಾಪಟ್ಟಣದಲ್ಲಿ ನನ್ನ ವೈಫ್ಗೆ ಈ ತರ ಹುಷಾರ್ ತಪ್ಪಿ ಅವ್ರಿಗೂ ಒಂದು ಟೈಮ್ ವಾಮಿಟಿಂಗ್ ಇತ್ತು, ಸಿವಿಯರ್ ಅಬ್ಡಾಮಿನಲ್ ಪೈನು ಈ ತರ ಎಲ್ಲ ಇತ್ತು. ಅವಾಗ ನಾನು ಅಲ್ಲಿ ಒಂದು ಲೋಕಲ್ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಡೈರೆಕ್ಟ್ ಕನ್ಸಲ್ಟ್ ಮಾಡಲಿಲ್ಲ. ಹೊಟ್ಟೆ ನೋವು ಅಂತಿದಾರಲ್ಲ ಸ್ಕ್ಯಾನ್ ಮಾಡಿ ನೋಡೋಣ ಅಂದ್ಬಿಟ್ಟು ಡೈರೆಕ್ಟ್ ನಾವು ಸ್ಕ್ಯಾನೇ ಮಾಡಿಸಿದ್ದು. ನಾನು 8/6/22 ಒಂದ್ ಕಡೆ ಸ್ಕ್ಯಾನ್ ಮಾಡಿಸ್ದೆ. ಅವಾಗ ಅವ್ರು ನಮ್ಗೆ ಕೊಟ್ಟಿದ್ದು ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತ ಹೇಳ್ಬಿಟ್ಟು ನಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಟರು. ನೆಕ್ಸ್ಟ್ ನಾವು ಒಂದು 4-5 ಡೇಸ್ ಎಲ್ಲ ವೇಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಕಡೆ ನಾವು ಮತ್ತೆ ಸ್ಕ್ಯಾನ್ ಮಾಡಿ ನೋಡಿಸ್ದೆ. ಅವಾಗ ನಮಗೆ ಬಂದಲ್ಲಿ ಯಾವ ಅಪೆಂಡಿಸೈಟಿಸ್ ಏನಿಲ್ಲ, ನಾರ್ಮಲ್ ಇದೆ ಅಂತಂದ್ರು. ಅವಾಗ ನಮಗೆ ಅಲ್ಲಿದ್ದು ನಾನೇನು ನಮ್ಮ ಊರಲ್ಲಿದ್ದೆ, ನಮ್ಮ ಪ್ರಿಯಾಪಟ್ಟಣದಲ್ಲಿ, ಅವಾಗ ನಮಗೆ ಆ ಹೆಲ್ತ್ ಸಿಸ್ಟಮ್ ಏನೋ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ನನಗೆ CHO ಜಾಬ್ ಸಿಕ್ಕಾದ್ಮೇಲೆ ನಾನು ಮ್ಯಾರೇಜ್ ಆಗಿದ್ದು. ನಾರ್ಸೆಟ್ 5 ಮತ್ತೆ ನಾರ್ಸೆಟ್ 6 ಸ್ಟಡಿ ಮಾಡುವಾಗ ನನ್ನ ವೈಫ್ ಪ್ರೆಗ್ನೆಂಟ್ ಇದ್ದು. ನಾನು ಹಾಗೆ ಜಾಬ್ ಮಾಡಿಕೊಂಡು ಹಾಗೆ ನನ್ನ ಮನೇಲಿ ಬಂದು ಸ್ಟಡಿ ಮಾಡ್ತಾ ಇದ್ದೆ. ಹಾಗೆ ನನಗೆ ಮಾರ್ಚ್ 1ನೇ ತಾರೀಕಲ್ಲಿ ನನಗೆ ಪಾಪು ಆಯಿತು, ಹೆಣ್ಮಗು. ಹಾಗೆ ಅವಳು ಹುಟ್ಟಿದಾಗ ಬಂದು ತೂಕ ತುಂಬ ಕಡಿಮೆ ಇದ್ಲು, ಅಂದರೆ 2 kg 100 ಗ್ರಾಮ್ ಈ ಥರ ಇದ್ಲು. ಹಾಗೆ ತೂಕ ಕಡಿಮೆ ಇತ್ತು. ಒಂದು 3 ಡೇಸ್ ಆಯಿತು. ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ನಮ್ಮನ್ನು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಒಂದ್ಸರಿ ಬಿಲಿರೂಬಿನ್ ಚೆಕ್ ಮಾಡ್ಬಿಡೋಣ, ಲೋ ಬರ್ತ್ ವೇಟ್ ಇದೆ ಅಂತ ಹೇಳಿದ್ರು. ಆಯಿತು, ಚೆಕ್ ಮಾಡಿ ನೋಡಿ ಅನ್ನುವಾಗ ಬಿಲಿರೂಬಿನ್ ಜಾಸ್ತಿ ಇತ್ತು ಅಂತೇಳಿ ಫೋಟೋಥೆರಪಿಯಲ್ಲಿ ಇಡಬೇಕು ಅಂತಂದ್ರು. ಅವಾಗ ಏನು ಮಾಡ್ದು, ಆಯಿತು ಫೋಟೋಥೆರಪಿಯಲ್ಲಿ ಇಡಲಿ ಅಂತ ಹೇಳ್ಬಿಟ್ಟು ಒಂದು 3 ಡೇಸ್ ಫೋಟೋಥೆರಪಿಯಲ್ಲಿ ಇಟ್ಟರು. ಆಸ್ಪತ್ರೆದೆಲ್ಲ ನೋಡ್ಕೊಂಡು ಒಂದು 7 ಡೇಸ್ ಹಂಗೆ ನಮ್ದು ಆಸ್ಪತ್ರೆಯಲ್ಲೇ ಕಳೆದೋಯ್ತು. ನೆಕ್ಸ್ಟ್ ನಾವು ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು, ನಮ್ಮ CHO ಜಾಬ್ ಅದೇ ಆಗಿರುತ್ತೆ, ಗರ್ಭಿಣಿ ಬಾಣಂತಿ ಮಕ್ಕಳುಗಳನ್ನ ನೋಡೋದು, ಎಲ್ರಿಗೂ ಹೆಲ್ತ್ ಎಜುಕೇಶನ್ ಕೊಡ್ತಾ ಇರ್ತೀವಿ. ನಮ್ಮ ಮನೆದೇನೆ ತಕ್ಕಾಗ್ಬಿಡುತ್ತಲ್ಲ, ನಮ್ಮ ಪಾಪು ವೇಟ್ ಕಡಿಮೆ ಆಗ್ಬಿಡುತ್ತಲ್ಲ ಅನ್ನೋ ಏನೋ ಒಂದು ಫೀಲಿಂಗ್ ಇತ್ತು. ಬಟ್ ಆದರೂ ಮಾರ್ಚ್ ಒಂದು 8-9 ಹಂಗೆ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದು ನೆಕ್ಸ್ಟ್ ಏಪ್ರಿಲ್ 14 ಆಗಿ ನಂದು ಎಕ್ಸಾಮ್ ಇತ್ತು. ಬಟ್ ಆದರೂ ಏನೋ ಒಂದು ಎಕ್ಸಾಮ್ಗೆ ಅಷ್ಟು ಪ್ರಿಪೇರ್ ಆಗಿಲ್ಲ, ಎಕ್ಸಾಮ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಏನೋ ಒಂದು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ನೋಡ್ಕೊಂಡ್ ಬರೋಣ ಅಂತೇಳಿ ಎಕ್ಸಾಮ್ಗೆ ಅಟೆಂಡ್ ಮಾಡೋಣ ಅಂತ ಹೋದೆ. ಆಯಿತು, ಪ್ರಿಲಿಮ್ಸ್ ರಿಸಲ್ಟ್ ಬಂತು. ಪ್ರಿಲಿಮ್ಸ್ ರಿಸಲ್ಟಲ್ಲಿ ನಂದು ಕ್ವಾಲಿಫೈ ಆಗಿದೆ. ಅವಾಗ ತುಂಬ ಖುಷಿ ಆಯಿತು. ಏನೋ ಒಂದು ನನ್ನ ಮಗಳು ಬಂದು ಕಾಲ್ಗುಣದಲ್ಲಿ ಹಿಂಗೋ
ಪ್ರಿಲಿಮ್ಸ್ ಆದ್ರೂ ಪಾಸ್ ಆದೆ. ಮೇನ್ಸ್ ಹೆಂಗಿರುತ್ತೆ ನೋಡೋಣ, ಒಂದು ಅವಕಾಶ ಸಿಕ್ತಲ್ಲ. ನೆಕ್ಸ್ಟ್ ನಾರ್ಸೆಟ್ 7 ಅಲ್ಲಿ ಟ್ರೈ ಮಾಡಿ ಹೆಂಗಾದ್ರೂ ಮಾಡಿ ಜಾಬ್ ತಗೋಬಿಡೋಣ ಅನ್ನೋದಿತ್ತು. ನಂದು ಪ್ರಿಲಿಮ್ಸ್ ಅಲ್ಲಿ 97% ಆಗಿತ್ತು ಪ್ರಿಲಿಮ್ಸ್ ಅಲ್ಲಿ. ಹಾಗೆ ತುಂಬಾ ಜನ ಹೇಳಿದ್ರು ಪರ್ಸೆಂಟೇಜ್ ತುಂಬಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಓದ್ಕೋಬಿಡು, ಮೇನ್ಸ್ ಆಗ್ಬಿಡುತ್ತೆ ಅಂತ ಹೇಳಿ. ಬಟ್ ನನಗೆ ಗೊತ್ತಿತ್ತು ನನ್ನ ಮನೆಯಲ್ಲಿ ಅಷ್ಟು ಓದಕ್ ನನ್ಗಷ್ಟು ಟೈಮ್ ಅಂತಂದ್ರೆ ಓಕೆ, ಹೇಗಾದ್ರೂ ಓದ್ಬೋದಿತ್ತು. ಬಟ್ ನನ್ನ ಮಗಳು ತೂಕ ಕಡಿಮೆ ಇದ್ದಾಳೆ ಅನ್ನೋ ಟೆನ್ಷನ್ ಅಲ್ಲಿ ನನಗೆ ಅಷ್ಟು ಸ್ಟಡಿ ಮಾಡಕ್ ಆಗ್ತಾ ಇರಲಿಲ್ಲ. ಆದ್ರೂ ಹೇಗೋ ಒಂದು ಪ್ರಿಲಿಮ್ಸ್ ರಿಸಲ್ಟ್ ಏನೋ ಚೆನ್ನಾಗಿರೋದ್ರಿಂದ ಆಯ್ತು ಅಂದ್ಬಿಟ್ಟು ಮೇನ್ಸ್ ಕೂಡ ನಾನು ಏನು ಓದಿದೆ ಅದನ್ನೇ ನಾನು ಸ್ಟಡಿ ಮಾಡ್ಕೊಂಡೆ. ಹಾಗೆ ಮೇನ್ಸ್ ರಿಸಲ್ಟ್ ಅಲ್ಲಿ ನನಗೆ ಮೇನ್ಸ್ ರಿಸಲ್ಟ್ ಬಂತು. ಅವಾಗ ನಂದು 944 ರ್ಯಾಂಕ್ ಬಂತು. ಅದೆಲ್ಲ ಸಿಂಗಲ್ ಡಿಜಿಟ್ ಅಲ್ಲಿ ಏನಿಲ್ಲ, ರ್ಯಾಂಕ್ ತುಂಬಾ ಜಾಸ್ತಿ ಅಂತ ಅನ್ಕೋಬಹುದು. ಬಟ್ ಆದ್ರೂ ನಾನ್ ಮಾಡಿದ್ದ ಸ್ಟಡೀಸ್ಗೆ, ಯಾಕೆಂದ್ರೆ ನಾನು ಫುಲ್ ಓದ್ಬೇಕು ಅಂತ ಮನೇಲಿ ಕೂತೇನು ಓದ್ಲಿಲ್ಲ. ಅಥವಾ ಆಫ್ಲೈನ್ ಕೋಚಿಂಗ್ ಆಗಿರ್ಬೋದು ಅಥವಾ ಆನ್ಲೈನ್ ಕೋಚಿಂಗ್ ಆಗಿರ್ಬೋದು, ಈ ತರ ಅಷ್ಟೇ ನಾನು ತಗೊಂಡಿರ್ಲಿಲ್ಲ. ಆದ್ರೂ ನನಗೆ 944 ಬಂತಲ್ಲ, ನನ್ಗಂತೂ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಏನೋ ಒಂದಿಷ್ಟು ಬಂದ್ರು, ಏನೋ ಒಂದು ಓಕೆ ಪರವಾಗಿಲ್ಲ, ನನ್ನ ಪ್ರಯತ್ನಕ್ಕೆ ಏನಾದ್ರು ಎಷ್ಟು ಬಂದಿದೆಯಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿತ್ತು. ಇನ್ಸ್ಟಿಟ್ಯೂಷನ್ ನಾವು ಅಪ್ಲೈ ಮಾಡುವಾಗ ಏನ್ ಮಾಡಿದೆ ಅಂದ್ರೆ, ಯಾವ್ದೆಲ್ಲ ಇನ್ಸ್ಟಿಟ್ಯೂಷನ್ ಇದೆ ಎಲ್ಲಾನು ಚೂಸ್ ಮಾಡ್ಬಿಟ್ಟೆ. ಯಾವ್ದಾದ್ರು ಎಲ್ಲೋ ಒಂದ್ ಕಡೆ ಸಿಗ್ಲಿ, ಎಲ್ಲಿ ಸಿಕ್ಕಿದ್ರು ಹೋಗೋಣ ಅಂದ್ಬಿಟ್ಟು ನಾನು ಚೂಸ್ ಮಾಡಿದೆ. ಬಟ್ ನನ್ನ ಸ್ಟಡಿ ಮಾಡುವಾಗಲೇ ನಾನು ಆಸ್ಪತ್ರೆಗಳನ್ನ ಒಂದು ಲಿಸ್ಟ್ ಮಾಡಿಟ್ಟಿದೆ. ನಮ್ಮ ಪ್ರಿಯಾಪಟ್ಟಣದಿಂದ ಯಾವ್ಯಾವ ಆಸ್ಪತ್ರೆಗೆ ಎಷ್ಟೆಷ್ಟು ಕಿಲೋಮೀಟರ್ ಆಗುತ್ತೆ, ಮತ್ತೆ ಯಾವ್ಯಾವ ಆಸ್ಪತ್ರೆ ಎಲ್ಲಿದೆ ಅಂತ ಹೇಳಿ. ಹಾಗೆ ನಾನು ಮೊದಲನೇ ಲಿಸ್ಟ್ ಅಲ್ಲಿ ಬಂದು ಏಮ್ಸ್ ಬಿಬಿ ನಗರ ಇತ್ತು. ಬಟ್ ಅಲ್ಲಿಂದ ಯಾವುದೇ ವೇಕೆನ್ಸಿ ಇರಲಿಲ್ಲ ನಮ್ಮ ಟೈಮಲ್ಲಿ. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಏಮ್ಸ್ ಮಂಗಳಗಿರಿ ಇತ್ತು. ಅದೇ ನಮ್ಗೆ ನಿಯರ್ ಆಗೋದು, ಅಂದ್ರೆ ಒಂದು 900 to 1000 ಕಿಲೋಮೀಟರ್ ಆಗುತ್ತೆ. ಬಟ್ ಅದೇ ನಮ್ಗೆ ನಿಯರೆಸ್ಟ್ ಇರೋದು. ಹಾಗೆ ನಮ್ಗೆ ಫಸ್ಟ್ ನಂದೇನು ಮಂಗಳಗಿರಿ ನಾನು ಚಾಯ್ಸ್ ಮಾಡಿದೆ, ಹಾಗೆ ಮಂಗಳಗಿರಿನೇ ಸಿಕ್ತು. ಇದಕ್ಕೆಲ್ಲ ಕಾರಣ ಏನಂತಂದ್ರೆ, ಏನೋ ಹೆಣ್ಮಕ್ಳು ಹುಟ್ಟಿದ ಮೇಲೆ ನಮ್ದು ಲಕ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ಅನ್ಕೊಳ್ಬಹುದು. ಯಾಕೆಂದ್ರೆ ನನ್ಗೆ ಜಾಬ್ ಸಿಕ್ಕಿದೆ ಅಂತಂದ್ರೆ ನನ್ನ ಮಗಳೇ ಕಾರಣ ಅಂತ ಒಂದ್ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದ್ರೆ ಹುಟ್ಟಿದ ಮೇಲೆ ನನ್ಗೆ ಜಾಬ್ ಸಿಕ್ಕಿದ್ದು. ಹುಟ್ಟಿದ ಮೇಲೆ ಜಾಬ್ ಸಿಕ್ತು ಅಂತ ಹೇಳ್ಬಿಟ್ಟು ನನ್ ಕೆಲವು ಫ್ರೆಂಡ್ಸ್ ಅಂತಾರೆ, ಈಗ ಕರ್ನಾಟಕ ESIC ಅಥವಾ ನಿಮ್ಮನ್ಸ್ ಈ ತರ ಎಲ್ಲ ಅಂದ್ಬಿಟ್ಟು. ಬಟ್ ಅವ್ಳು ಹುಟ್ಟಿದ ಮೇಲೆ ಸಿಕ್ಕಿರೋ ಒಂದು ಜಾಬು, ಅದಕ್ಕೋಸ್ಕರ ನನ್ಗೆ ಏನೋ ಒಂದು ಎಮೋಷನ್. ಅದಕ್ಕೆ ಇಲ್ಲ, ನಾನು ಇಲ್ಲೇ ಇರ್ತೀನಪ್ಪ, ನಾನು ಎಲ್ಲೂ ಬರಲ್ಲ ಅಂತ ಹೇಳ್ತಾ ಇರ್ತೀನಿ. ಬಟ್ ನೋಡೋಣ, ಫ್ಯೂಚರ್ಗೆ ಏನಾದ್ರು ಹೋಗ್ಬೇಕಂದ್ರೆ ಏನಾದ್ರು ಟ್ರೈ ಮಾಡ್ತೀನಿ. ಅಟ್ ಪ್ರೆಸೆಂಟ್ ನನಗೆ ನನ್ನ ಮಗಳು ಹುಟ್ಟಿದ ಮೇಲೆ ಏನೋ ಕಾರಣದಲ್ಲಿ ಜಾಬ್ ಸಿಕ್ತು ಅಂತ ಹೇಳಿ ಇಲ್ಲೇ ಇರ್ಬೇಕು ಅನ್ನೋದು ಒಂದು ಖುಷಿ. CHO ದಿಂದ ನಾನು ಏಮ್ಸ್ ಬರುವಾಗ ನಮ್ದು 2 year ಕಾಂಟ್ರಾಕ್ಟ್ ಪೀರಿಯಡ್ ಅಂತ ಹೇಳಿತ್ತು. ನಾನು ಏಮ್ಸ್ ಸಿಕ್ತಾಗ ನಂದು 2 year ಕಂಪ್ಲೀಟ್ ಆಗಿರ್ಲಿಲ್ಲ. ನಂದು ಇನ್ನೊಂದು 6 month ಏನೋ ಇತ್ತು ನಂದು ಕಂಪ್ಲೀಟ್ ಆಗ್ಲಿಕ್ಕೆ. 6 month ಕಂಪ್ಲೀಟ್ ಆಗ್ಲಿಕ್ಕೆ ಇರೋದ್ರಿಂದ ನಮ್ ಸರ್ಟಿಫಿಕೇಟ್ ಎಲ್ಲ DHO ಆಫೀಸ್ ಅಲ್ಲೇ ಇತ್ತು. ಹಾಗೆ ನಮ್ದು ಬಾಂಡ್ ಇತ್ತು ನಮ್ಗೆ ಅವಾಗ. 1 ಇಂಟಿಗ್ರೇಟೆಡ್ ಬ್ಯಾಚ್ ನಮ್ಗೆ ಬಂದು 1 lakh ಬಾಂಡ್ ಇತ್ತು. ನಾನು CHO ಜಾಬ್ನ ಬಿಟ್ಟು ಬರುವಾಗ ನಾನು 1 lakh ಪೇ ಮಾಡಿ ಈ ಜಾಬ್ ಬಂದಿದ್ದು. ನಾನು ಯಾವ ತರ ಸ್ಟಡಿ ಮಾಡಿದೆ, ನಾನು ಯಾವ ತರ ಪ್ರಿಪರೇಷನ್ ಮಾಡಿದೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಸ್ಟಡೀಸ್ ಬಂದು ನಾನೇ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದಿದ್ದು. ನಾನು ಸ್ಟಡೀಸ್ ಸ್ಟಾರ್ಟ್ ಮಾಡಿದಾಗ ನಾನು ಬರೀ ಯೂಟ್ಯೂಬ್ ಚಾನಲ್ಸ್ ನೋಡಿ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ. ನಾನು ಯಾವುದೇ ಚಾನಲ್ ನೋಡಿ ಅಥವಾ ಯಾವುದೇ PDF ತಗೊಂಡ್ರು, PDF ಸಿಕ್ತು ಅಂತಂದ್ರೆ ಅದನ್ನ ಪ್ರಿಂಟ್ ಔಟ್ ಮಾಡ್ಕೊಳ್ತಾ ಇದ್ದೆ. ನನಗೆ ಮೊಬೈಲ್ ಅಲ್ಲಿ ಓದಲಿಕ್ಕೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಪ್ರಿಂಟ್ ಔಟ್ ಮಾಡಿ ಸ್ಪೈರಲ್ ಮಾಡ್ಕೊಬಿಡ್ತಿದ್ದೆ. ಹಾಗೆ ಏನ್ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಅದನ್ನ ನೋಟ್ ಮಾಡ್ಕೊಳ್ಬಿಡ್ತಿದ್ದೆ. ಹಾಗೆ ನಾನು ಸ್ಟಡಿ ಮಾಡ್ತಾ ಇದ್ದೆ ಅಪ್ ಟು ನಾರ್ಸೆಟ್ 5 ಗಂಟೆ. ನಾನು ಅದೇ ತರ ನಾನು ಸ್ಟಡಿ ಮಾಡಿದ್ದು. ನಾರ್ಸೆಟ್ 5 ಅಲ್ಲಿ ನಾನು ಫೇಲ್ ಆಗೋದ್ರಿಂದ ನೆಕ್ಸ್ಟ್ ಏನ್ ಮಾಡಿದೆ ಅಂದ್ರೆ, ನಾರ್ಸೆಟ್ 6ಗೆ ನಾನೊಂದು ಕ್ರಾಶ್ ಕೋರ್ಸ್ ತಗೊಂಡೆ. ಆ ಕ್ರಾಶ್ ಕೋರ್ಸ್ ಅಲ್ಲಿ ಸ್ವಲ್ಪ ವಿಡಿಯೋಸ್ ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರದ್ದು ವಿಡಿಯೋಸ್ ಎಲ್ಲ ತುಂಬಾ ಲೆಂತಿ ಇರ್ತಿತ್ತು. ನಮ್ಗೆ ಆಗ ವಿಡಿಯೋ ತುಂಬಾ ಲೆಂತಿ ಇರ್ತಿತ್ತು. ಅವಾಗ ಇನ್ನೂ ಜಿಯೋದಲ್ಲಿ ನಮ್ಗೆ ಅನ್ಲಿಮಿಟೆಡ್ ಡಾಟಾ ಇರ್ತಿರ್ಲಿಲ್ಲ. ನಂದು ಪರ್ ಡೇ 1.5 GB ಈ ತರ ಇತ್ತು. ಖುಷಿಯಾಗೋ ವಿಚಾರ ಏನಂತಂದ್ರೆ, ನಮ್ಗೆ CHO ಕಡೆಯಿಂದ ನಮ್ಗೆ ಟ್ಯಾಬ್ ಕೊಟ್ಟಿದ್ರು. ಅದ್ರ ಜೊತೆ ಒಂದು ಏರ್ಟೆಲ್ ಸಿಮ್ ಕೂಡ ಕೊಟ್ಟಿದ್ರು. ಅದ್ರಲ್ಲಿ ನಮ್ಗೆ ಡೈಲಿ ಇಷ್ಟು ಲಿಮಿಟ್ ಅಂತ ಏನ್ ಇರ್ತಿರ್ಲಿಲ್ಲ. ಏನೋ ಮಂತ್ ವೈಸ್ ಏನೋ ಸ್ವಲ್ಪ ಎಷ್ಟು GB ಅನ್ನೋದೇನೋ ಇತ್ತು. ಅದನ್ನ ಯೂಸ್ ಮಾಡ್ಕೊಂಡು ನಾನು ನನ್ನ ಸ್ಟಡೀಸಿಗೆ ನಾನು ಟ್ಯಾಬ್ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ದು CHOದಲ್ಲಿ ನಾವು ಕೆಲವೊಂದು ವರ್ಕ್ ಅನ್ನ ನಾನು ಟ್ಯಾಬ್ ಅಲ್ಲಿ ಮಾಡಕ್ ಆಗ್ತಾ ಇರ್ಲಿಲ್ಲ, ಸ್ಪೀಡ್ ಸಾಕಾಗ್ತಾ ಇರ್ಲಿಲ್ಲ. ಅದಕ್ಕೆ ನನ್ನ ಲ್ಯಾಪ್ಟಾಪ್ ನ
CHO ಜಾಬ್ ಯೂಸ್ ಮಾಡ್ತಾ ಇದ್ದೆ. CHO ಕೊಟ್ಟಿದ್ದ ನನ್ನ ಸ್ಟಡೀಸ್ಗೆ ಯೂಸ್ ಮಾಡ್ತಾ ಇದ್ದೆ. ಸ್ಟೋರಿ ತುಂಬಾ ಲಾಂಗ್ ಆಯ್ತು ಅನ್ಸುತ್ತೆ, ಎಲ್ರೂ ಬೋರ್ ಆಗಿದೆ ಅನ್ಸುತ್ತೆ. ಬನ್ನಿ ಏಮ್ಸ್ ಬಗ್ಗೆ ಹೇಳೋಣ. ಏಮ್ಸ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ ನಿಮ್ಗೆಲ್ರೂ ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಏಮ್ಸ್ ಎಕ್ಸಾಮ್ ಬಂದು ನಮಗೆ ಪ್ರತಿ ಇಯರ್ಲಿ ಟ್ವೈಸ್ ನಮಗೆ ಕಂಡಕ್ಟ್ ಮಾಡ್ತಾರೆ. ಒಂದು ಎಕ್ಸಾಮ್ ಬಂದು ಏಪ್ರಿಲ್ ಅಲ್ಲಿ, ಇನ್ನೊಂದು ಎಕ್ಸಾಮ್ ಬಂದು ಸೆಪ್ಟೆಂಬರ್ ಆಗಿ 2 ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಪ್ಯಾಟರ್ನ್ ನೋಡೋದಾಯ್ತು ಅಂತಂದ್ರೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ 2 ಎಕ್ಸಾಮ್ಸ್ ಇದೆ. ಪ್ರಿಲಿಮ್ಸ್ ಅಲ್ಲಿ ನಮಗೆ 100 ಮಾರ್ಕ್ಸ್ ಇರುತ್ತೆ. 80 ಕ್ವಶನ್ಸ್ ನರ್ಸಿಂಗ್ ಸಬ್ಜೆಕ್ಟ್, 20 ಬಂದು GK ಇರುತ್ತೆ. ಹಾಗೆ ನಾವು ಮೇನ್ಸ್ ನೋಡ್ತು ಅಂತಂದ್ರೆ ಮೇನ್ಸ್ ಅಲ್ಲಿ 160 ಇರುತ್ತೆ ನಮಗೆ. 160 ಕೂಡ ನಮಗೆ ಫುಲ್ ನರ್ಸಿಂಗ್ ಸಬ್ಜೆಕ್ಟ್ ಇರುತ್ತೆ. ಇದರಲ್ಲಿ 80-20 ರೇಷಿಯೋ ಇದೆ. ಹೌದು, 80-20 ರೇಷಿಯೋ ಅಂತ ಅಂದ್ರೆ 80% ಹುಡುಗಿರಿಗೆ, 20% ಹುಡುಗರಿಗೆ. ಕೆಲವರು ಹುಡುಗರು ಅನ್ಕೊಬಿಡ್ತಾರೆ, ಇಲ್ಲಪ್ಪ 20% ಅಲ್ಲಿ ನಾವ್ ಹೆಂಗ್ ತಗೊಳ್ಳೋದು, ಎಲ್ರು 80% ಹುಡುಗಿರಿಗೆ ಇದೆ, ನಮ್ಗೆ ತುಂಬಾ ಕಷ್ಟ ಅಂತ. ಆತರ ಏನಿಲ್ಲ. ಯಾಕಂದ್ರೆ ನಾನ್ ಬಂದು ನಾರ್ಸೆಟ್ 6 ಅಲ್ಲಿ ಬಂದು ನಾನು ನಾರ್ಸೆಟ್ 7 ಮತ್ತೆ 8 ನೋಡುವಾಗ ನಮ್ ಕರ್ನಾಟಕದಿಂದ ಕೆಲವರು ಬಂದ್ರು. ಅದ್ರಲ್ಲಿ ನಾನ್ ನೋಡ್ದಂಗೆ ಕರ್ನಾಟಕದಲ್ಲಿ ಹುಡುಗರುಗಳೇ ಜಾಸ್ತಿ ಇದ್ರು ಹುಡುಗಿರಿಗಿಂತ. ಹಂಗೆ ನಾವು ಅದನ್ನ ಥಿಂಕ್ ಮಾಡೋದನ್ನ ನಾವು ಬಿಟ್ಕೊಡ್ಬೇಕು. ನಿಮಗ್ ಬೇಕಾಗಿರೋದು 1 ಸೀಟು, ಆ 1 ಸೀಟ್ ಓದಿ ಬನ್ನಿ ಅಷ್ಟೇ. ಏಮ್ಸ್ ಸ್ಯಾಲರಿ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಪ್ರೆಸೆಂಟ್ ನಮ್ಗೊಂದು ನನಗ್ ಸಿಗ್ತಾ ಇರೋದೇ 89,000 ನನಗ್ ಸಿಗ್ತಾ ಇದೆ. ಅಂದ್ರೆ 90 ಅಂತ ಅನ್ಕೊಳ್ಳಿ. ಇದು ಲೆವೆಲ್ 7th ಪೇ ನನಗ್ ಸಿಗ್ತಾ ಇರೋದು 89,000. ಹಾಗೆ ನಮ್ಗೆ 8th ಪೇ ಆಯ್ತು ಅಂತ ಅಂದ್ರೆ 1,50,000 ಕೂಡ ಆಗುತ್ತೆ. ಅದರಿಂದ ನೀವೆಲ್ಲ ಬರೋಷ್ಟೊತ್ತಿಗೆ ನಿಮ್ಗೆ ಫಸ್ಟ್ ಸ್ಯಾಲರಿನೇ 1,50,000 ಸಿಗ್ಬೋದು. ಅದರಿಂದ ಬೇಗ ಬನ್ನಿ. ಏಮ್ಸ್ ಅಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದ್ರೆ ಸ್ಯಾಲರಿ ಆಲ್ರೆಡಿ ಹೇಳಿದೀನಿ. ಮತ್ತೆ ರಜೆಗಳದ್ದು ನೋಡ್ತು ಅಂದ್ರೆ ನಮ್ಗೆ CL ಒಂದು ಇಯರ್ಲಿ 8 ಇರುತ್ತೆ, RH ಒಂದು 2 ಇರುತ್ತೆ. ಅರ್ನಡ್ ಲೀವ್ ಅಂದ್ರೆ EL ಬಂದು ನಮ್ಗೆ 30 ಇರುತ್ತೆ. ನಾನು ಆಲ್ರೆಡಿ ಒಂದು 3-4 ಸರಿ ಮನೆಗೆ ಹೋಗಿ ಬಂದೆ. 17-18 ದಿನ ಈ ತರ ಮನೆಗೆ ಹೋಗಿ ಬರ್ತಾ ಇರ್ತೀನಿ ನಾನು. ಇದೊಂದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನಾನು ಏಮ್ಸ್ ಬಂದಾಗ್ಲೇ ನಾನು EL ನ ತಗೊಂಡಿದ್ದೆ. ಅಲ್ಲಿ ಗಂಟ ನಾನು ಎಲ್ಲೂ ಈ ತರ EL ಬಗ್ಗೆ ನಾನು ಏನು ಯೋಚನೆ ಮಾಡಿರ್ಲಿಲ್ಲ. ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ಎಲ್ಲಾ ಟೈಮ್ ವರ್ಕ್ ಮಾಡ್ತಾ ಇರ್ತೀವಿ ನಾವು, ಬರೀ ಆಸ್ಪತ್ರೆ ಸೈಡ್ ವರ್ಕ್ ಪ್ರೈವೇಟ್ ಆಸ್ಪತ್ರೆಯಲ್ಲಿ ವರ್ಕ್ ಮಾಡುವಾಗ ಆಗಿರ್ಬೋದು, ಅಥವಾ CHO ಆಗಿ ವರ್ಕ್ ಮಾಡುವಾಗ ಆಗಿರ್ಬೋದು. ಹಬ್ಬ ಅಂದ್ರೆ ನಮ್ಗೆ ರಜೆಗಳಂದ್ರೆ 3-4 ದಿನ, ಅದೇ ನಮ್ದು ಲಾಂಗ್ ಲೀವ್ ಅನ್ಕೊಬಿಟ್ಟಿರ್ತೀವಿ. ಇಲ್ಲಿಗೆ ಬಂದಾಗ್ಲೇ ಗೊತ್ತಾಗಿದ್ದು ಒಂದು 18-20 ದಿನ ಗಂಟನು ನಾವು EL ನ ತಗೊಳ್ಬೋದು ಅಂತ. ಇದು ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಫ್ಯಾಮಿಲಿ ಜೊತೆ ನಾವು ಟೈಮ್ ನ ಸ್ಪೆಂಡ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಹಾಗೆ ಮೆಟರ್ನಿಟಿ ಲೀವ್ ನೋಡ್ತು ಅಂತಂದ್ರೆ 6 ಮಂತ್ ಮೆಟರ್ನಿಟಿ ಲೀವ್ ಇರುತ್ತೆ. ಹಾಗೆ ಪೆಟರ್ನಿಟಿ ಲೀವ್ ಒಂದು 15 ಡೇಸ್ ಇರುತ್ತೆ. CHO ಮಾಡುವಾಗ ನನ್ನ ಪಾಪ ಆಗಿದ್ದ 15 ದಿನದಲ್ಲೇ ನಾವು ತಗೋಬೇಕು, ಆ ತರ ಇರುತ್ತೆ. ಬಟ್ ನಾವು ಏಮ್ಸ್ ಅಲ್ಲಿ ನೋಡ್ತು ಅಂದ್ರೆ ವಿತಿನ್ 6 ಮಂತ್ ಅಲ್ಲಿ ನಾವ್ ಯಾವಾಗ ಬೇಕಾದ್ರೂ ಅಪ್ಲೈ ಮಾಡ್ಬೋದು ಪೆಟರ್ನಿಟಿ ಲೀವ್ಗೆ. ರಜೆಗಳಿಗೇನು ಅಂತ ಏನ್ ತೊಂದರೆ ಏನಿಲ್ಲ. ರಜೆಗಳಂತೂ ಯಾವ್ದೋ ಒಂದು ಕನ್ನಡ ಮೂವಿಲಿ ನಮ್ ಸಾಧು ಕೋಕಿಲ್ ಹೇಳ್ತಾರೆ, ಅಷ್ಟು ಸಂಡೇ ಬರುತ್ತೆ, ಅಷ್ಟು GH ಬರುತ್ತೆ, ಇಷ್ಟು EL ಇರುತ್ತೆ, CL ಇರುತ್ತೆ ಅಂತ ಹೇಳಿ. ಹೌದು, ತುಂಬಾನೇ ರಜೆಗಳು ಸಿಗುತ್ತೆ. ವರ್ಕ್ ನೋಡ್ತು ಅಂತಂದ್ರೆ ವರ್ಕ್ ಲೋಡ್ ಇದೆ, ಓಕೆ, ಒಪ್ಕೊಳ್ಬಹುದು. ವರ್ಕ್ ಇಲ್ಲ ಅಂತಲ್ಲ. ನಾವು ಸ್ಟೇಟ್ ಅಲ್ಲಿ ನೋಡಿದಾಗೇನೆ ವರ್ಕ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ. ಗೌರ್ಮೆಂಟ್ ಅಂದ್ರೆ ಸ್ಟೂಡೆಂಟ್ ಬರ್ತಾರೆ, ಮಾಡ್ಬಿಟ್ಟು ಹೋಗ್ತಾರೆ, ಆ ತರ ಏನಿಲ್ಲ. ಎಲ್ಲ ವರ್ಕ್ ಅನ್ನು ನಾವೇ ಮಾಡ್ಬೇಕು. ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ನಾವೇನ್ ವರ್ಕ್ ಮಾಡ್ತೀವಿ ಆ ವರ್ಕ್ ತಕ್ಕಂತೂ ಸ್ಯಾಲ್ರಿ ಅಂತೂ ಕೊಡ್ತಿದ್ದಾರೆ. ಸ್ಯಾಲ್ರಿ ಅಂತೂ ಪ್ರತಿ ತಿಂಗಳು ನಮ್ಗೆ ಮಂತ್ ಎಂಡ್ ಅಲ್ಲಿ 31st ಸ್ಯಾಲ್ರಿ ಬಂದ್ಬಿಡುತ್ತೆ. ನಂದು ಸ್ಟಾರ್ಟಿಂಗ್ ಜಾಯಿನ್ ಆದಾಗ ನನಗೆ 2.5 ಮಂತ್ ಅಲ್ಲಿ ನನಗೆ ಸ್ಯಾಲ್ರಿ ಬಂದಿತ್ತು. 2.5 ಮಂತ್ ಸ್ಯಾಲ್ರಿ ಬಂದಿರ್ಲಿಲ್ಲ. ಅದಾದ್ಮೇಲೆ ನನಗೆ 2.5 ಮಂತ್ ಇಂದ ಸ್ಯಾಲ್ರಿ ಸ್ಟಾರ್ಟ್ ಆಯ್ತು. ಅದರಿಂದ ಇದುವರೆಗೂ 1 ಮಂತ್ ಸ್ಕಿಪ್ ಆಗದಂಗೆ ಪ್ರತಿ ಮಂತ್ ಎಂಡ್ ಅಲ್ಲಿ ನನಗೆ ಸ್ಯಾಲ್ರಿ ಅಂತೂ ಸಿಗ್ತಾ ಇದೆ. ಕೆಲವರು ನಾ CHO ಮಾಡುವಾಗ ಹೇಳ್ತಾ ಇದ್ರು, ನಾವು CHO ಒಂಥರ ಆರಾಮಾಗಿದ್ದೀವಿ, ನೈಟ್ ಡ್ಯೂಟಿ ಇಲ್ಲ, ಏನಿಲ್ಲ, ಒಂಥರ ಲೈಫ್ ಬಿಂದಾಸ್ ಆಗಿದೆ ಅಂತ. ಹೌದು, CHO ಜಾಬು ನಾನು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಯಾಕೆ ಅಂತಂದ್ರೆ ನಾವೆಲ್ಲಾನು ದುಡ್ಡಿಂದ ಕೊಂಡ್ಕೊಳಕ್ ಆಗಲ್ಲ. ನಾವು CHO ಜಾಬ್ ಹೆಂಗೆ ಅಂತಂದ್ರೆ, ಹೌದು, ಅಪ್ಪ ಅಮ್ಮ ನಮ್ಮ ಹತ್ರದಲ್ಲಿ ಇರ್ತಾರೆ, ನಮ್ಮ ರಿಲೇಟಿವ್ಸ್ ಹತ್ರದಲ್ಲಿ ಇರ್ತಾರೆ, ಅಥವಾ ನಮ್ಮ ಸ್ನೇಹಿತರು ಬಂಧು ಬಳಗ ಎಲ್ಲ ಹತ್ರದಲ್ಲಿ ಇರ್ತಾರೆ. ಯಾವುದೇ ಫಂಕ್ಷನ್ ಇದ್ರೆ ನಾವು ಅಟೆಂಡ್ ಮಾಡ್ಬೋದು. ಅದೇ ನಾವು ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಹೋಗಿರ್ತೀವಿ, ಅಲ್ಲಿ ಒಂದು 18-20-25 ಸಾವಿರ ತಗೊಳ್ತಾ ಇರ್ತೀವಿ. ಬಟ್ ಎಷ್ಟೋ ಮ್ಯಾರೇಜ್ ಅಟೆಂಡ್ ಮಾಡಿರೋದಿಲ್ಲ, ಎಷ್ಟೋ ಫಂಕ್ಷನ್ಗಳನ್ನ ನಾವು ಸ್ಕಿಪ್ ಮಾಡಿರ್ತೀವಿ. ಅದೇ ನಾವು CHO ಇತ್ತು ಅಂತಂದ್ರೆ ಅಲ್ಲೊಂದು ಪಾಪ ಆದ್ರೂ ನಾವು ಹೋಗಿ ನೋಡ್ಬೋದು. ಅದೇ ಒಂದು ಮ್ಯಾರೇಜು ನಾಮಕರಣ ಏನೇ ಒಂದು ಫಂಕ್ಷನ್ಸ್ ಇದ್ರು ನಾವು ಒಂದೊಂದು ಸಣ್ಣದೇ ಆಗಿರ್ಲಿ ದೊಡ್ಡದೇ ಆಗಿರ್ಲಿ ಎಲ್ಲಾನು ನಾವೊಂದು ಅಟೆಂಡ್ ಮಾಡ್ಬೋದು. ಇದೊಂದು ತುಂಬಾ ಖುಷಿ ಆಗುವಂತ ವಿಚಾರ.
ಹಾಗೆ ನಮ್ಮ ಪೇರೆಂಟ್ಸ್ ಗಳಿಗೆ ಹೊಲ ಗದ್ದೆ ಮಾಡ್ತಾ ಇರ್ತಾರೆ, ಅವ್ರಿಗೂ ನಾವು ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ. ನಮ್ಗೆ ಯಾವಾಗ ಒಂದು ಆಫ್ ಇರುತ್ತೆ ಹೋಗಿ ಅವ್ರಿಗೂ ಹೆಲ್ಪ್ ಮಾಡ್ಬೋದು. ಕೆಲವೊಂದು ವಿಚಾರಕ್ಕೆ ಬರ್ತು ಅಂತಂದ್ರೆ ಹೌದು, ದುಡ್ಡು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಗ ದುಡ್ಡು ಇಂಪಾರ್ಟೆಂಟ್ ಅಂತಂದಾಗ ನಾವು CHO ದಲ್ಲಿ ಇರೋಕ್ಕಾಗಲ್ಲ, ಅಥವಾ ಹಾಸ್ಪಿಟಲ್ ಅಲ್ಲಿ ಒಂದು 25 to 30,000 ಇರೋಕ್ಕಾಗಲ್ಲ. ನಾವು ಮೂವ್ ಆಗ್ಬೇಕು. ಸೊ ಅದರಿಂದ ಮೂವ್ ಆಗಿ. ಕೆಲವರಿಗೆ CHO ದಲ್ಲಿ ನಮ್ಗೆ ನೈಟ್ ಇಲ್ಲ, ನೈಟ್ ಡ್ಯೂಟಿ ಇದೆ ಅಂತ. ಆತರ ಏನಿಲ್ಲ. ನಾನು ಏಮ್ಸ್ಗೆ ಬಂದು 2 year ಕಂಪ್ಲೀಟ್ ಆಗಿದೆ. ನನಗೂ ಕೂಡ ಇವತ್ತಿನವರೆಗೂ ಒಂದು ನೈಟ್ ನಾನು ಮಾಡಿಲ್ಲ. ನಾನು ಡೇ ಶಿಫ್ಟೇ ಮಾಡ್ತಾ ಇರೋದು. ಎಲ್ಲಾ ಕಡೆ ನೈಟ್ ಇರೋದಿಲ್ಲ. ಇಲ್ಲೂ OPD ಡ್ಯೂಟಿ ಇರುತ್ತೆ, ಜನರಲ್ ಶಿಫ್ಟ್ ಇರುತ್ತೆ, ಮತ್ತೆ 6 hours ಶಿಫ್ಟ್ ಇರುತ್ತೆ, ಈ ತರ ಎಲ್ಲ ಇರುತ್ತೆ. ನಾವು ಶಿಫ್ಟ್ ಅನ್ನ ನೋಡ್ತು ಅಂದ್ರೆ ಕೆಲವರು OPD ಅಲ್ಲಿ ಡ್ಯೂಟಿ ಮಾಡೋರಿಗೆ 9 to 5 ಈ ತರ ಶಿಫ್ಟ್ ಇರುತ್ತೆ. ಮತ್ತೆ GH ಏನಿರುತ್ತೆ ಅವ್ರಿಗೆ GH ಸಿಗುತ್ತೆ. ಹಾಗೆ ವಾರ್ಡನ್ ಡ್ಯೂಟಿ ಮಾಡೋರು ಅವ್ರಿಗೆ 6 hours ಶಿಫ್ಟ್ ಇರುತ್ತೆ, 7:30 to 1:30, ನೆಕ್ಸ್ಟ್ 1:30 to 7:30, ನೈಟ್ ಶಿಫ್ಟ್ ಬಂದು 7:30 to 7:30. ಹೀಗೆ ವಾರ್ಡ್ ಅವ್ರಿಗೆ ಇರುತ್ತೆ. ಹಾಗೆ ಮಂತ್ಲಿ 8 ಆಫ್ ಇರುತ್ತೆ. 3 days ನೈಟ್ ಇರುತ್ತೆ ಅವ್ರಿಗೆ. ಬಂದು OTL ವರ್ಕ್ ಮಾಡ್ತಾ ಇದ್ದೀನಿ. ನನ್ಗೆ ಬಂದು ಎಷ್ಟು ಸಂಡೇ ಇರುತ್ತೆ ಅಷ್ಟು ಸಂಡೇ ನನಗೆ ಸಿಗುತ್ತೆ. ಹಾಗೇನಾದ್ರೂ GH ಇತ್ತಂತಂದ್ರೆ ನಾವು CHO ದಲ್ಲಿ ನೋಡ್ಬೋದು, ನಮ್ಗೆ ಏನೆಲ್ಲ GH ಸಿಗುತ್ತೆ ಅದೇ ತರ ನಮಗೂ ಕೂಡ GH ಸಿಗುತ್ತೆ. ಇತ್ತೀಚೆಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂತು. ಏನಂದ್ರೆ ಯಾವ್ದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅವರು ಯಾವುದೇ ರೀತಿ ಕಾಂಟ್ರಾಕ್ಟ್ ಸ್ಟಾಫ್ ನ ತಗೊಳ್ಬಾರ್ದು, ಥ್ರೂ ನಾರ್ಸೆಟ್ ಅಲ್ಲೇ ಸ್ಟಾಫ್ ನ ತಗೋಬೇಕು ಅಂತ ಒಂದು ನೋಟಿಫಿಕೇಶನ್ ಬಿಟ್ರು. ನಾವು ಆ ನೋಟಿಫಿಕೇಶನ್ ಬಿಟ್ಟಾಗ ನಮ್ಗೊಂದು ಅರ್ಥ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅವ್ರೇನು ಕಾಂಟ್ರಾಕ್ಟ್ ಅಲ್ಲಿ ತಗೊಳ್ಳೋದಿಲ್ಲ. ಮತ್ತೆ ಯಾರೆಲ್ಲ ಕಾಂಟ್ರಾಕ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರನ್ನ ತೆಗ್ದಾಕ್ಬಿಟ್ಟು ಮನೆ ಕಳ್ಸುವಂತ ಚಾನ್ಸಸ್ ಇರುತ್ತೆ. ಆಗೇನಾಗುತ್ತೆ ಅಂತಂದ್ರೆ ಯಾವ್ದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಸ್ಪತ್ರೆ ಇದೆ ಎಲ್ಲ ನಾರ್ಸೆಟ್ ಅಲ್ಲಿ ಎಕ್ಸಾಮ್ ಬರೋದ್ರಿಂದ, ಅದು ಏಮ್ಸ್ ಅವರೇ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ನಮ್ಗೆ ಪ್ರತಿ ವರ್ಷ ಈಗ 2 ಸಾರಿ ನಮ್ಗೆ ಎಕ್ಸಾಮ್ ಅಂತೂ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ 2 ಸಾರಿ ಎಕ್ಸಾಮ್ ಆಗ್ತಾ ಇದೆ. ಆಲ್ರೆಡಿ ನಾವು ನೋಡ್ಬೋದು 2 ರಿಂದ 3 ಸಾವಿರ ವೇಕೆನ್ಸಿನ ಕೊಡ್ತಾ ಇದ್ದಾರೆ. ಇನ್ನು ಎಲ್ಲಾ ಸೆಂಟ್ರಲ್ ಗೌರ್ಮೆಂಟ್ ಆಸ್ಪತ್ರೆ ಕೂಡ ನಾರ್ಸೆಟ್ ಅಲ್ಲೇ ವೇಕೆನ್ಸಿ ತೋರ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ವೇಕೆನ್ಸಿ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಆಲ್ರೆಡಿ ಜಾಸ್ತಿ ಜನ ಸ್ಟಡಿ ಮಾಡ್ತಿದ್ದಾರೆ. ತುಂಬಾ ಕೋಚಿಂಗ್ ಸೆಂಟರ್ಗಳಾಗಿರ್ಬೋದು, ತುಂಬಾ ನರ್ಸಿಂಗ್ ಕಾಲೇಜ್ಗಳಾಗಿರ್ಬೋದು, ಎಲ್ಲ ತುಂಬಾ ಆಗಿದಾವೆ. ಅದರಿಂದ ನೀವು ಎಷ್ಟು ಬೇಗ ಸ್ಟಡಿ ಮಾಡಿ ಎಷ್ಟು ಬೇಗ ಬರ್ತೀರಿ ಅದು ನಿಮ್ಗೆ ಬಿಟ್ಟಿದ್ವಿ. ಯಾಕೆಂದ್ರೆ ನಾವು ಪ್ರತಿ ಸರಿ ನೋಡ್ತಾ ಇರುವಾಗ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗ್ತಾನೆ ಇರುತ್ತೆ. ನೀವು ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಒಳ್ಳೇದು. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂತ ಅಂದ್ರೆ, ಕೆಲವ್ರಿಗೆ ಒಂದಿರುತ್ತೆ ನಾವು ಪಾಸ್ಔಟ್ ಆಗಿದ್ದು, ನಾವು ಅವಾಗ ಪಾಸ್ಔಟ್ ಆದೋ ಇವಾಗ ಪಾಸ್ಔಟ್ ಆದೋ, ನಾವು ಪಾಸ್ಔಟ್ ಆಗ 2 ವರ್ಷ ಆಯ್ತು, 3 ವರ್ಷ ಆಯ್ತು, 5 ವರ್ಷ ಆಯ್ತು ಅಂದ್ಬಿಟ್ಟು. ನಾನು ಸ್ಟಡಿ ಮಾಡುವಾಗಲೂ ನಾನು ಪಾಸ್ಔಟ್ ಆಗಿದ್ದು 2017 ಅಲ್ಲಿ. ನಾನು ಜಾಬ್ ಸಿಕ್ಕಿದ್ದು ನನಗೆ 2024 ಅಲ್ಲಿ. ನನಗೂ ಮ್ಯಾರೇಜ್, ಕೆಲವರು ಮ್ಯಾರೇಜ್ ಆದ ಸ್ಟಡಿ ಮಾಡೋಕ್ಕಾಗಲ್ಲ, ಮಕ್ಕಳಾದ ಸ್ಟಡಿ ಮಾಡೋಕ್ಕಾಗಲ್ಲ ಅಂತಾರೆ. ಅದಕ್ಕೆ ನನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ನನಗೂ ಮ್ಯಾರೇಜ್ ಆಗಿತ್ತು, ನನಗೂ ಪಾಪ ಆಗಿತ್ತು, ನಾನು ಸ್ಟಡಿ ಮಾಡಿ ಇಲ್ಲಿ ಬಂದಿದ್ದೀನಿ. ಅದರಿಂದ ಮತ್ತೆ 10th PUC ಎಲ್ಲ ನೋಡ್ತು ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡು ನನ್ನ ಮಾರ್ಕ್ಸ್ ಕಂಪೇರ್ ಮಾಡ್ತು ಅಂದ್ರೆ ನಿಮ್ಮ ಮಾರ್ಕ್ಸೇ ಜಾಸ್ತಿ ಇರ್ಬೋದು ಅಂತ ಅನ್ಕೊಳ್ತೀನಿ. ಅದಕ್ಕೆ ನಾನು ಹೇಳೋದಿಷ್ಟೇ, ನಿಮ್ಮ ಪ್ರಯತ್ನನ ನೀವು ಮಾಡಿ. ನಿಮ್ದು 10th PUC ಮಾರ್ಕ್ಸ್ ಯಾವುದನ್ನು ತಲೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ನಿಮ್ಮ ಪ್ರಯತ್ನನ ನೀವು ಮಾಡ್ತಾ ಇರಿ, ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಾರ್ಸೆಟ್ ಅಪ್ಲಿಕೇಶನ್ ಫೀಸ್ ಬಂದು 3000 ಇದೆ. ಹೌದು, ಇದೊಂದು ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಬಟ್ ಜಾಸ್ತಿ ಆಯ್ತು ಅಂತ ಹೇಳೋದ್ಕಿಂತ ಅಂದ್ರೆ ನಾವು ನೀಟ್ ಎಕ್ಸಾಮ್ ಕೂಡ ನೋಡಿದ್ವಿ, ಅಲ್ಲೇ ಸ್ಕ್ಯಾಮ್ ಇಲ್ಲಿ ಸ್ಕ್ಯಾಮ್ ಈ ಥರ ಎಲ್ಲ ಬಂತು. ನಾರ್ಸೆಟ್ ಇದು 10 ನಾರ್ಸೆಟ್ 1 ಇಂದ ಈಗ ಆಲ್ರೆಡಿ ನಾರ್ಸೆಟ್ 10 ಗಂಟೆ ಬಂತು. ಎಲ್ಲೂ ಅಂತ ನಮ್ಗೆ ಸ್ಕ್ಯಾಮ್ ಆಗಿರ್ಬೋದು, ಅದು ಇದು ಕಾಪಿ ಆಗಿರ್ಬೋದು, ಈ ತರ ಅಷ್ಟೇನು ಕಂಡು ಬಂದಿಲ್ಲ. ತುಂಬಾ ಚೆನ್ನಾಗಿ ಎಕ್ಸಾಮ್ ಮಾಡ್ತಾ ಇರ್ತಾರೆ. ಕೆಲವರು ಅನ್ಕೊಂಡಿರ್ತಾರೆ ನಾನು ಸ್ಟಡೀಸ್ ಆದ್ಮೇಲೆ ನಾನು ಎಕ್ಸಾಮ್ ಅಟೆಂಡ್ ಮಾಡಬೇಕು, ನಂದು ಏನೆಲ್ಲ ಸಬ್ಜೆಕ್ಟ್ ಇದೆ ಅದು ಮುಗಿಸಾದ್ಮೇಲೆ ನಾನು ಎಕ್ಸಾಮ್ ಅಟೆಂಡ್ ಮಾಡ್ಬೇಕು, ಈ ತರ ಎಲ್ಲ ಇರುತ್ತೆ. ಆ ತರ ಏನಿಲ್ಲ. ನೀವು ಎಕ್ಸಾಮ್ನ ನೀವು ಅಟೆಂಡ್ ಮಾಡಿ, ಅದರಿಂದ ಹೇಗೆ ಟೈಮ್ ಮ್ಯಾನೇಜ್ ಮಾಡೋದು, ಹೇಗೆ ಕ್ವಶನ್ ಓದಬೇಕು, ಕ್ವಶನ್ ಎಷ್ಟು ಲೆಂತಿ ಇರುತ್ತೆ, ಒಂದು ಕ್ವಶನ್ ನಾವು ಎಷ್ಟು ಟೈಮ್ ತಗೊಳ್ತೀವಿ, ಈ ತರ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ನಾವು ಮನೇಲಿ ಕೂತು ಟೆಸ್ಟ್ ಸೀರೀಸ್ ಕೊಡೋದು, ಮೊಬೈಲ್ ಅಲ್ಲಿ ಟೆಸ್ಟ್ ಸೀರೀಸ್ ಕೊಡೋದು, ಅಥವಾ ಎಲ್ಲೋ ಒಂದ್ ಕಡೆ ನಮ್ಮ MCQ ಸಾಲ್ವ್ ಮಾಡೋದು, ಆ ತರ ಅಲ್ಲ. ಏನ್ ಏಮ್ಸ್ ಅದು MCQ ಇರುತ್ತೆ, ಅದೇ ಒಂಥರ ನೆಕ್ಸ್ಟ್ ಲೆವೆಲ್ MCQ ಅಂತ ಹೇಳ್ಬೋದು. ನೀವು ಅದು 3000 ದುಡ್ಡು ಕೊಟ್ಟು ಬಂದು ಅಟೆಂಡ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು ಈ ಲೆವೆಲ್ಗೆ ಎಕ್ಸಾಮ್ ಇರುತ್ತೆ ಅಂತ ಹೇಳಿ. ನೀವು ಟೆಸ್ಟ್ ಸೀರೀಸ್ ಅಲ್ಲೇ ಅಟೆಂಪ್ಟ್ ಮಾಡಿ ನಂದು 90% ಬಂದೈತೆ ಅಂತ ಖುಷಿ ಪಡ್ಬೋದಾಗಿರ್ಬೋದು, ಅಥವಾ ನೀವು ಟೆಸ್ಟ್ ಸೀರೀಸ್ ಅಲ್ಲಿ ನಂದು ಏನೋ ಕಡಿಮೆ ಬರ್ತಾ ಇದೆ ಅಂತ ಪಶ್ಚಾತ್ತಾಪ ಪಡ್ಬೋದು. ಇದು ಯಾವ್ದು ಮ್ಯಾಟ್ರ್ ಆಗೋದಿಲ್ಲ. ನೀವು ಏಮ್ಸ್ ಅಂತಂದ್ರೆ ನೀವು
ಎಕ್ಸಾಮ್ ಬಂದೇ ನೀವು ಅಟೆಂಪ್ಟ್ ಮಾಡ್ಬೇಕು. ಅವಾಗಲೇ ನಿಮ್ಗೆ ಗೊತ್ತಾಗೋದು ನಿಮ್ಮ ನಾಲೆಡ್ಜ್ ಎಷ್ಟಿದೆ, ಇನ್ನೇನು ಚೇಂಜ್ ಮಾಡ್ಕೋಬೇಕಂತ. ಎಕ್ಸಾಮ್ ನಾವು ಅಟೆಂಪ್ಟ್ ಮಾಡ್ತಾ ಇರುವಾಗ ನಮ್ಗೆ ಗೊತ್ತಾಗುತ್ತೆ ನಾವೆಲ್ಲಿ ಮಿಸ್ಟೇಕ್ ಮಾಡ್ತಾ ಇರ್ತೀವಿ, ನಾವೆಲ್ಲಿ ಸರಿ ಮಾಡ್ಕೋಬೇಕು, ನಾವೇನು ಚೇಂಜ್ ಮಾಡ್ಕೋಬೇಕು ಅನ್ನೋದು. ಅದೇ ನಾವು ಮನೆಯಲ್ಲಿ ಸುಮ್ಮನೆ ನಾವು ಓದ್ತಾ ಇರ್ತೀವಿ ಅಂದ್ರೆ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ನಾನು GNM ಮಾಡೋದ್ರಿಂದ ನಂದು ಪ್ರಾಕ್ಟಿಕಲ್ ಕ್ವಶನ್ಸ್ ಬತ್ತು ಅಂದ್ಬಿಟ್ಟು ರೈಟ್ ಆಗ್ಬಿಡ್ತಿತ್ತು. ಅದೇ ನಂದು ಥಿಯರಿ ಕ್ವಶನ್ಸ್ ಬತ್ತು ಅಂದ್ರೆ ರಾಂಗ್ ಆಗ್ಬಿಡ್ತಿತ್ತು. ಅದರಿಂದ ಏನ್ ಮಾಡಿದೆ, ನಾನು ಥಿಯರಿನ ಸ್ವಲ್ಪ ಚೆನ್ನಾಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ನಂದು ಏನೋ ನಾನು ಓದಿದ ಥಿಯರಿ ಏನೋ ಒಂದು ಸಕ್ಸಸ್ ಆಯ್ತು ಒಟ್ಟಿನಲ್ಲಿ. ಹಾಗೆ ನಿಮ್ಗೆ ಹೇಳೋದಷ್ಟೇ, ನೀವು ಥಿಯರಿಲಿ ವೀಕ್ ಇದ್ದೀರಾ ಅಥವಾ ಪ್ರಾಕ್ಟಿಕಲ್ ಅಲ್ಲಿ ವೀಕ್ ಇದ್ದೀರಾ ಅದನ್ನ ನೋಡ್ಕೊಂಡು ಅಕಾರ್ಡಿಂಗ್ ಟು ನೀವು ಓದಿ ಸಕ್ಸಸ್ ಆಗಿ. ನನ್ನ ವಿಡಿಯೋನ ನೀವೆಲ್ಲ ಪೇಷನ್ಸ್ ಆಗಿ ನೋಡಿರೋದ್ರಿಂದ ನಿಮ್ಮೆಲ್ರಿಗೂ ಧನ್ಯವಾದ ಹೇಳ್ತಾ, ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಮ್ಮ ಏಮ್ಸ್ ಆಸ್ಪತ್ರೆ ಆಗಿರ್ಬೋದು ಅಥವಾ ನಾಟ್ಸೆಟ್ ಎಕ್ಸಾಮ್ ಆಗಿರ್ಬೋದು ಏನಾದರೂ ಅಪ್ಡೇಟ್ಸ್ ಇತ್ತು ಅಂತಂದರೆ ಈ ಚಾನಲ್ ಮೂಲಕ ನಾನು ತಿಳಿಸ್ಕೊಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.